ಯಾ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಐ ಆಮ್ ಥಿಂಕಿಂಗ್ ಅಸ್ಯೂಮಿಂಗ್ ನಾನು ಲೈವ್ ಇದ್ದೀನಿ ಅಂತ. ಓಕೆ, ಕಾಫಿ ಆಯ್ತು. ಯಾರೋ ನನ್ಗೆ ಕಾಫಿ ಆಯ್ತಾ ಅಂತ ಹೇಳಿದ್ರು. ಜಯಕಾಳಿ ಜಯಕಾಳಿ ಅವರು ನನ್ಗೆ ಕಾಫಿ ಆಯ್ತಾ ಅಂತ ಕೇಳಿದ್ರು. ಸೊ ಐ ನೋ ಐ ಆಮ್ ಲೈವ್. ಹಾಯ್ ಎಲ್ರಿಗೂ ನಮಸ್ಕಾರ. ಆ, ಈಗ ಸಡನ್ ಆಗಿ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಅನ್ಬಿಡ್ತಿದ್ದೆ. ಸೊ ಓಕೆ, ಕಮಿಂಗ್ ಬ್ಯಾಕ್ ಟು ಇನ್ಸ್ಟಾಗ್ರಾಮ್. ತುಂಬಾ 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 ದಿನಗಳಾಗಿತ್ತು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಬಂದು ನಿಮ್ ಎಲ್ಲರ ಪ್ರಶ್ನೆಗೆ ಉತ್ತರಗಳನ್ನ ಕೊಟ್ಟು. ಸೊ ಇವತ್ತು ಆ ಆ ಒಂದು ಹೈಯಟಸ್ಗೆ ಇವತ್ತು ಒಂದು ಬ್ರೇಕ್ ಹಾಕಿ ಐ ಕಮ್ ಲೈವ್ ಆನ್ ಇನ್ಸ್ಟಾಗ್ರಾಮ್. ಸೊ ಇವತ್ತು ಆಸ್ ಯು ಕ್ಯಾನ್ ಸಿ, ನಾನು ಕಲರ್ಸ್ ಕನ್ನಡ ಅವರ ಒಂದು ಪೇಜ್ ಇಂದ ಲೈವ್ ಆಗಿದ್ದೀನಿ. ಸೊ ಯು ಮಸ್ಟ್ ನೋ ವೈ ಐ ಹ್ಯಾವ್ ಕಮ್ ಆನ್ ಇನ್ಸ್ಟಾಗ್ರಾಮ್ ಲೈವ್. ವೆಲ್, ಆಫ್ ಕೋರ್ಸ್, ಟು ಟಾಕ್ ಅಬೌಟ್ ಕ್ವಾಟ್ಲೆ ಕಿಚನ್ ಸೀಸನ್ 2. ಸೊ ನಾವು ನಿಮ್ಗೆಲ್ರಿಗೂ ಗೊತ್ತು, ಇನ್ನೇನೊಂದು ಕೆಲವು ನಿಮಿಷಗಳಲ್ಲಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಗ್ರ್ಯಾಂಡ್ ಓಪನಿಂಗ್ ಎಪಿಸೋಡ್ ಇನ್ನೇನು ಏರ್ ಆಗ್ತಿದೆ. ಸೊ ಈ ತರ ಕ್ವಾಟ್ಲೆಗಳು ಇರ್ತಾರೆ ಕ್ವಾಟ್ಲೆ ಕಿಚನ್ ಅಲ್ಲಿ. ಯು ಆಲ್ ನೋ ದ ಶೋ ಮಚ್ ಬೆಟರ್ ದೆನ್ ಮೀ. ಸೊ ನೀವು ಹಿಂದಿನ ಸೀಸನ್ ನೋಡಿದಿರಾ. ಅಂಡ್ ನನಗೆ ಪರ್ಸನಲಿ ಕಲರ್ಸ್ ಕನ್ನಡ ವೇದಿಕೆಗೆ ಬಂದು ಬಹಳಷ್ಟು ದಿನಗಳಾಗಿತ್ತು. ಅಫ್ಕೋರ್ಸ್ ವಾಸ್ ಡಾನ್ಸಿಂಗ್ ಚಾಂಪಿಯನ್ ಅಂಡ್ ಬ್ರೀಫ್ಲಿ ಗಿಚ್ಚಿ ಗಿಲಿ ಗಿಲಿ ಇತ್ತು. ನನ್ನಮ್ಮ ಸೂಪರ್ ಸ್ಟಾರ್ ಕೂಡ ಇತ್ತು. ಸೊ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ರನ್ ನನಗೆ ಪರ್ಸನಲಿ ಅಂಡ್ ಪ್ರೊಫೆಷನಲಿ ಕಲರ್ಸ್ ಕನ್ನಡದಲ್ಲಿ. ಸೊ ಈಗ ಮತ್ತೊಮ್ಮೆ ಕಲರ್ಸ್ ಕನ್ನಡ ಚಾನೆಲ್ ಅಲ್ಲಿ ನಾನು ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಜಡ್ಜ್ ಆಗಿ ಬಂದಿದ್ದೀನಿ. ಅಂಡ್ ಐ ವಿಲ್ ಬಿ ಕೋ ಜಡ್ಜಿಂಗ್ ದ ಶೋ ವಿತ್ ಎಲ್ಲರ ಪ್ರೀತಿಯ ಮ್ಯಾಡ್ ಶೆಫ್ ಕೌಶಿಕ್ ಅವ್ರ ಜೊತೆಗೆ. ಅಂಡ್ ಅಫ್ ಕೋರ್ಸ್ ನಮ್ಮ ಶೋನ ಹೋಸ್ಟ್ ಮಾಡ್ತಿರೋದು ನಿಮ್ಮೆಲ್ಲರ ಪ್ರೀತಿಯ ಸುಷ್ಮಾ ಅವರು. ನಿಮ್ಮೆಲ್ಲರ ಅಷ್ಟಲ್ಲ, ನನ್ನ ಪ್ರೀತಿಯ ಸುಷ್ಮಾ ಅಂತಾನೆ ಹೇಳ್ಬೇಕು. ಐ ಹೋಪ್ ಮೈ ಆಡಿಯೋ ನಿಮಗೆ ಕೇಳಿಸ್ತಿದೆ ಅಂತ ಅನ್ಕೊಂಡಿದೀನಿ. ಇಫ್ ದರ್ ಇಸ್ ಎನಿ ಸಾರ್ಟ್ ಆಫ್ ಡಿಸ್ಟರ್ಬೆನ್ಸ್, ದಯವಿಟ್ಟು ನನ್ಗೆ ಕಾಮೆಂಟ್ಸ್ ಅಲ್ಲಿ ಹಾಕಿ. ಸೊ ಗೈಸ್, ಕ್ವಾಟ್ಲೆ ಕಿಚನ್ ಬಗ್ಗೆ ನನಗಿಂತ ಹೆಚ್ಚಾಗಿ ನಿಮಗ್ ಗೊತ್ತಿರತ್ತೆ. ಇನ್ಫ್ಯಾಕ್ಟ್ ಈ ವರ್ಷದ ಕ್ವಾಟ್ಲೆ ಕಿಚನ್ ನಲ್ಲಿ ಬಹಳಷ್ಟು ವ್ಯತ್ಯಾಸಗಳಿದೆ. ಬಹಳಷ್ಟು ಹೊಸ ಹೊಸ ಟಾಸ್ಕ್ ನ ತರ್ತಾ ಇದಾರೆ. ಹೊಸ ಕ್ವಾಟ್ಲೆಗಳು ಬಂದಿದ್ದಾರೆ, ಅನ್ಎಕ್ಸ್ಪೆಕ್ಟೆಡ್ ಕ್ವಾಟ್ಲೆಗಳಿದ್ದಾರೆ, ಅಂಡ್ ಫ್ಯಾಂಟಾಸ್ಟಿಕ್ ಕುಕ್ಗಳು ಕೂಡ ಇದ್ದಾರೆ. ಸೊ ಅವರ ಎಲ್ಲರ ಇಂಟ್ರಡಕ್ಷನ್ ಇವತ್ತು ಸಂಜೆ ನಮ್ಮ ಗ್ರ್ಯಾಂಡ್ ಲಾಂಚ್ ಎಪಿಸೋಡ್ ಅಲ್ಲಿ ಆಗ್ತಾ ಇದೆ. ಸೊ ನನಗೆ ಕ್ವಾಟ್ಲೆ ಕಿಚನ್ ಬಗ್ಗೆ ಇರೋ ಎಕ್ಸ್ಪೆಕ್ಟೇಷನ್ಸ್ ಏನು ಅಂತ ನಾನು ಹೇಳ್ತೀನಿ. ಫುಲ್ ಟೈಮ್ ಕಾಮಿಡಿ, ಮಸ್ತ್ ಮಜಾ, ಏನಂತೀರ, ಸಿಕ್ಕಾಪಟ್ಟೆ ನಗಬೇಕು, ಒಳ್ಳೊಳ್ಳೆ ಅಡಿಗೆಗಳನ್ನ ನಾನು ತಿನ್ಬೇಕು, ಅಂಡ್ ಒಳ್ಳೊಳ್ಳೆ ರೆಸಿಪಿಗಳನ್ನ ನಾನು ಕಲಿಬೇಕು, ನಿಮ್ ಎಲ್ರಿಗೂ ಎಂಟರ್ಟೈನ್ ಮಾಡ್ಬೇಕು ಅನ್ನೋದೇ ಈ ಸೀಸನ್ ನನ್ನ ಒಂದು ಗುರಿ. ಸೊ ಅದೆಲ್ಲಾನು ಈಡೇರತ್ತೆ ಅಂತ ನಾನು ಅನ್ಕೊಂಡಿದೀನಿ. ಸೊ ಈಗ ನನ್ನ ಬಗ್ಗೆ ನಾನು ಮಾತಾಡೋದಕ್ಕಿಂತ ಹೆಚ್ಚಾಗಿ ನೀವು ನನ್ನ ಬಗ್ಗೆ ಏನ್ ಕೇಳ್ಬೇಕು ಅಂತ ಅನ್ಕೊಂಡಿದ್ದೀರಾ, ಕ್ವಾಟ್ಲೆ ಕಿಚನ್ ಅಲ್ಲಿ ನನ್ನ ಒಂದು ಕಾಂಟ್ರಿಬ್ಯೂಷನ್ ಏನಿರತ್ತೆ ಅಂತ ಕೇಳ್ತಿದ್ದೀರಾ. ಸೊ ಲೆಟ್ ಮೀ ಜಸ್ಟ್ ಗೋ ಟು ದ ಕ್ವೆಶ್ಚನ್ಸ್ ಅಂಡ್ ಐ ವಿಲ್ ಕೀಪ್ ಆನ್ಸರಿಂಗ್ ದೆಮ್. ಓಕೆ, ಸೊ ಪ್ರೀತಿ, ನೀವ್ ಕೇಳಿದಿರಾ ಹೌ ಆರ್ ಯು ಅಂತ. ನಾನ್ ಚೆನ್ನಾಗಿದ್ದೀನಿ ಪ್ರೀತಿ, ನೀವ್ ಹೇಗಿದ್ದೀರಾ? ಅಂಡ್ ಐ ಹೋಪ್ ಯು ಸ್ಟಾರ್ಟ್ ವಾಚಿಂಗ್ ಕ್ವಾಟ್ಲೆ ಕಿಚನ್ ಇವತ್ತಿಂದ. ಗಾಯತ್ರಿ ಅವರು ಹಾಯ್ ಅಂದಿದ್ದಾರೆ. ಹೆಲೋ ಗಾಯತ್ರಿ, ಹೇಗಿದ್ದೀರಾ? ಲಕ್ಷ್ಮಿ ಅವರೇ ಹೆಲೋ. ದೀಪಾ ಅವ್ರಿಗೆ ಹೆಲೋ. ಅಂಡ್ ಅವಾಗ್ಲೇ ನಾನು ಜಯಕಾಳಿ ಅವ್ರಿಗೆ ಕಾಫಿ ಆಯ್ತು ಅಂತ ಹೇಳಿದೆ. ಸೊ ನಿಮ್ ಕಾಫಿ ಆಯ್ತಾ ಜಯಕಾಳಿ ಅವರೇ? ಅಂಡ್ ಇನ್ನೊಬ್ರು ಯಾರು, ಉಮಾ ಅಂತ, ಟೀ ಆಯ್ತಾ ಅಂತ ಕೇಳಿದ್ದಾರೆ. ಸಾರಿ, ಟೀ ಆಗಿಲ್ಲ, ಬಟ್ ಕಾಫಿ ಆಗಿದೆ. ಅಂಡ್ ಶಂಕರ್ ಅನಿ ಅವರು ಹೆಲೋ ಮ್ಯಾಮ್, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯೋರ್ಸ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಶಂಕರ್ ಅವರೇ. ಐ ಹೋಪ್ ಯು ಲೈಕ್ ಈ ವರ್ಷದ ಈ ಸೀಸನ್, 2ನೇ ಸೀಸನ್ ಆಫ್ ಕ್ವಾಟ್ಲೆ ಕಿಚನ್. ಅಂಡ್ ಥ್ಯಾಂಕ್ ಯು ಫಾರ್ ಬೀಂಗ್ ಮೈ ಫ್ಯಾನ್. ರೇಖಾ ಅವರು ಹೆಲೋ ಹಾಯ್. ಮಾಲನ್ ರಾಜು ಅವರು ಹೆಲೋ ಮೇಡಮ್ ಅಂತ ಹೇಳಿದ್ದಾರೆ. ಹೆಲೋ. ಓಕೆ, ಅಕ್ಸೆಪ್ಟೆನ್ಸ್ ಇಸ್ ಲೈಫ್ ಅವರ ಪೇಜ್ ಹೆಸರು. ಸೊ ಅವರ ಒಂದು ಪೇಜ್ ದೇ ಹವ್ ಕಮೆಂಟೆಡ್ ಸೇಯಿಂಗ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು ಅಂಡ್ ಚಿರು ಸರ್, ಕೆನ್ ಯು ಪ್ಲೀಸ್ ರಿಪ್ಲೈ ಅಂತ. ಹಲೋ, ನನ್ಗೆ ನಿಮ್ ಹೆಸರು ಗೊತ್ತಾದ್ರೆ ಇಟ್ ವುಡ್ ಬಿ ಬೆಟರ್ ಟು ಅಡ್ರೆಸ್ ಯು. ಸೊ ಹಾಯ್, ಹಲೋ, ನಮಸ್ಕಾರ.
ಇಟ್ಸ್ BCM ಅನ್ನೋರು. ರಾಯನ್ ಹೇಗಿದ್ದಾರೆ ಅಂತ ಕೇಳಿದ್ರು. ಸೊ ರಾಯನ್ ಇಲ್ಲೇ ಇದ್ದಾರೆ. ರಾಯನ್ ಎಲ್ಲೋ ಬಚ್ಚಿಟ್ಕೊಂಡಿದ್ದಾರೆ ಅಲ್ಲಿ. ರಾಯನ್, ನಿನ್ ಬಗ್ಗೆ ಯಾರೋ ಕೇಳ್ತಿದಾರೆ ಕಂದ, ಅವ್ರಿಗೆ ಹಾಯ್ ಹೇಳ್ತ್ಯಾ? ಇದು ವ್ಲಾಗ್ ಅಲ್ಲ ಕಂದ, ಇದು ಇನ್ಸ್ಟಾಗ್ರಾಮ್ ಲೈವ್. ನೀವು ಬನ್ನಿ ಇಲ್ಲಿ ನೀವು. ಸೊ ಆಕ್ಚುಲಿ ನನ್ಗೆ ಕ್ವಾಟ್ಲೆ ಕಿಚನ್ ಶೋ ಅದರ ಒಂದು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಡಾಗ ಐ ಫೆಲ್ಟ್ ಎಲ್ಲೋ ಒಂದ್ ಕಡೆ ನನಗೆ ಇದು ಎಲ್ಲೋ ಸಖತ್ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ ಈ ಕ್ವಾಟ್ಲೆ ಅನ್ನೋದು ಅಂತ. ಸೊ ಅದು ಶುರು ಆಗಿರೋದು ಮನೆಯಲ್ಲೇ. ಸೊ ಇಲ್ಲಿ ಈ ಕ್ವಾಟ್ಲೆನೇ ತಡ್ಕೊಂಡಿದ್ದೀನಂತೆ, ಇನ್ನ ಅಲ್ಲಿ ಆ ಕ್ವಾಟ್ಲೆಗಳನ್ನ ತಡ್ಕೊಳಕ್ ಆಗಲ್ವಾ ಅನ್ನೋ ಒಂದು ಫುಲ್ ಹುಮ್ಮಸ್ಸಲ್ಲಿ, ಪಾಸಿಟಿವಿಟಿಯಲ್ಲಿ ನಾನು ಬಂದಿದ್ದೀನಿ. ಆ ಹರೀಶ್ ಡಿ ಬಚ್ಚು ಅವರು ಹೌ ಆರ್ ಯು ಅಂತ ಕೇಳಿದಾರೆ. ಹಲೋ ಹರೀಶ್. ಆ ಓಕೆ. ಪ್ರಕೃತಿ ಅವರು ಹಲೋ, ಐ ಆಮ್ ವೆರಿ ಇಂಟ್ರೆಸ್ಟೆಡ್, ಗಿವ್ ಮಿ ಒನ್ ಚಾನ್ಸ್ ಅಂತ. ಯಾವ್ದ್ರಲ್ಲಿ ನಿಮ್ಗೆ ಯಾವ್ದ್ರ ಬಗ್ಗೆ ನೀವು ಕೇಳ್ತಿದ್ದೀರಾ ಅಂತ ಗೊತ್ತಾಗಿಲ್ಲ, ಬಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಕಲರ್ಸ್ ಕನ್ನಡ. ಸೊ ತರುಣ್ 25 ಒಫಿಷಿಯಲ್ ಅವ್ರು ಕೇಳಿದ್ದಾರೆ, ಮೇಘ್ನಾ ಅಕ್ಕ ಎಪ್ಡಿ இருக்கீங்க? உங்க உங்க குழந்தை எப்படி இருக்காங்க? என் குழந்தை ரொம்ப நல்லா இருக்காங்க, இங்கதான் இருக்காங்க. அங்க தூங்கல, அங்கதான் உட்காந்துட்டு இருக்காங்க. நான் என்ன பண்ணிட்டு இருக்கேன்னு பாத்துட்டு இருக்காங்க. ಓಕೆ ಗೈಸ್, ನನ್ಗೆ ಎಲ್ರಿಗೂ ಹೆಲೋ ಅಂತ ಹೇಳಿದೀನಿ. ಸೊ ಬೇರೆ ಹೆಲೋ ಬಿಟ್ಟು ಬೇರೆ ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ನಮಸ್ಕಾರ ಮೇಘನಾ ಅಕ್ಕ ಮತ್ತು ಸುಷ್ಮಾ ಅಕ್ಕ, ನಾವೆಲ್ಲರೂ ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇವೆ, ನಿಮ್ಮನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತೇವೆ ಮತ್ತು ನಾವೆಲ್ಲರೂ ಕಾರ್ಯಕ್ರಮಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದೇವೆ. ಲಿಲಿ, ನೀವು ಇನ್ನೊಂದ್ ಸ್ವಲ್ಪ ಒಂದು 15-20 ನಿಮಿಷ ನೀವು ಕಾದ್ರೆ ಸಾಕು, ಕ್ವಾಟ್ಲೆ ಕಿಚನ್ ಸ್ಟಾರ್ಟ್ ಆಗತ್ತೆ. ಸೊ ನಿಮ್ಗೆ ಇನ್ನೂ ಜಾಸ್ತಿ ಹೊತ್ತು ಕಾಯಿಸಲ್ಲ. ಸೊ ಅದಕ್ಕೆ ಮುಂಚೆ ಓಕೆ ಎಸ್ ಓಕೆ. ಸೊ ಪ್ರೀತಿ 71872229 ಅವ್ರು ಕೇಳಿದ್ದಾರೆ, ಮ್ಯಾಮ್ ಕೆನ್ ಐ ಆಸ್ಕ್ ಸಮ್ ಕ್ವೆಶನ್ಸ್ ಫಾರ್ ಯು? ಪ್ಲೀಸ್ ಕೇಳಿ. ದಿಸ್ ಇಸ್ ಆಲ್ ಅಬೌಟ್ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಬಿಕಾಸ್ ಐ ಥಿಂಕ್ ದಟ್ಸ್ ದ ಬೆಸ್ಟ್ ವೇ ಟು ಇಂಟರಾಕ್ಟ್ ವಿತ್ ಯು ಗೈಸ್. ದಯವಿಟ್ಟು ಕೇಳಿ. ಸಂಕೇಶ್ವರಕ್ಕೆ ಬನ್ನಿ ಅಕ್ಕ ಅಂತ ಶಿವಕುಮಾರ್ ಮಹೇಶ್ ಅವರು ಹೇಳಿದ್ದಾರೆ. ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಲೆಟ್ಸ್ ಸಿ ಇಫ್ ದಟ್ಸ್ ಗೋನಾ ಹ್ಯಾಪನ್, ಬಟ್ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ದಿ ಇನ್ವೈಟ್. ಓಕೆ. ಹಾ. ಸೊ ನಿಮ್ಗೆ ಕ್ವಾಟ್ಲೆ ಕಿಚನ್ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಕ್ವಾಟ್ಲೆ ಕಿಚನ್ ಅಲ್ಲಿ ನಿಮ್ಗೆ ಏನಾದ್ರೂ ಕುತೂಹಲ ಇದ್ರೆ ಅದ್ರ ಬಗ್ಗೆ ಏನ್ ಹೊಸದಾಗಿರ್ಬೋದು ಅಂತ ನನ್ನ ಕೇಳಿದ್ರೆ ಐ ವಿಲ್ ಡೆಫಿನೆಟ್ಲಿ ಆನ್ಸರ್ ದೋಸ್ ಕ್ವೆಶನ್ಸ್. ಸೊ ನೀವ್ ಅದನ್ನ ಆಕ್ಚುಲಿ ಯಾರು ಅದನ್ನ ಕೇಳಿಲ್ಲ, ಬಟ್ ಎಲ್ರಿಗೂ ಕೇಳಬೇಕು ಅಂತ ಅನ್ಸಿದೆ ಅನ್ನೋದಂತೂ ನನಗೆ ಡೆಫಿನೆಟ್ಲಿ ಗೊತ್ತು. ಸೊ ಕ್ವಾಟ್ಲೆ ಕಿಚನ್ ಅಲ್ಲಿ ಬಹಳಷ್ಟು ಬದಲಾಗಿದೆ. ಅಂದ್ರೆ ನೀವು ಹಿಂದಿನ ಸೀಸನ್ ಅಲ್ಲಿ ಆ ಫಾರ್ಮ್ಯಾಟ್ ನ ನೀವ್ ಏನ್ ನೋಡಿದ್ರಿ, ಆ ಕಾಂಪಿಟಿಷನ್ ಯಾವ ರೀತಿ ಅವರು ಅದನ್ನ ಏನಂತಾರ ಕ್ಯಾಂಡಿಡೇಟ್ಸ್ಗೆ ಅಥವಾ ನಮ್ಮ ಕಂಟೆಸ್ಟೆಂಟ್ಸ್ಗೆ ಅದು ಯಾವ ರೀತಿ ಅವ್ರು ಫಾರ್ಮ್ ಮಾಡಿದ್ರು, ಅದಕ್ಕೂ ಈ ವರ್ಷದ ಸೀಸನ್ 2 ಕ್ವಾಟ್ಲೆ ಕಿಚನ್ ಅಲ್ಲಿ ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಎಂಟೈರ್ಲಿ ಡಿಫ್ರೆಂಟ್. ಏನಂದ್ರೆ ಮೊದಲನೇದಿಂದ ಲೈಕ್ ಫ್ರಮ್ ದ ಫಸ್ಟ್ ಎಪಿಸೋಡ್ ಇಂದಾನೆ ದೇರ್ ಹ್ಯಾವ್ ಬಿನ್ ಅ ಲಾಟ್ ಆಫ್ ಚೇಂಜಸ್. ಸೊ ಇಟ್ ಇಸ್ ನಾಟ್ ಜಸ್ಟ್ ಅಡಿಗೆಗಳು ಮಾತ್ರ ಡಿಫ್ರೆಂಟ್ ಆಗಿ ಬರುತ್ತೆ ಅಂತಲ್ಲ, ಅಡಿಗೆಗಳು ಮಾಡೋ ವಿಧಗಳು ಮಾಡಕ್ಕಾಗತ್ತಾ ಇಲ್ವಾ ಅನ್ನೋದು, ಆಮೇಲೆ ಅವ್ರಿಗೆ ಸಿಗುವಂತ ಟಾಸ್ಕ್ ಗಳಿದೆಯಲ್ಲ ಅದು ಅಲ್ಟಿಮೇಟ್ ಆಗಿರತ್ತೆ. ಯಾಕಂದ್ರೆ ನಾವು ಕೂತು ಅಲ್ಲಿ ಅವ್ರಿಗೆ ಟಾಸ್ಕ್ ಕೊಡ್ಬೇಕಾದ್ರೇನೆ ನಮಗೆ ಅನಿಸ್ತಿತ್ತು ಇದೆಲ್ಲ ಸಾಧ್ಯನಾ, ಇವ್ರಿಗೆ ಈ ತರ ಮಾಡಕ್ ಆಗತ್ತಾ, ಇಸ್ ಇಟ್ ಈವನ್ ಹ್ಯೂಮನ್ಲಿ ಪಾಸಿಬಲ್ ಅಂತಾನೆ ಅನಿಸ್ತಿತ್ತು. ಬಟ್ ಅದೆಲ್ಲದನ್ನು ಮೀರಿ ನಮ್ಮ ಕಂಟೆಸ್ಟೆಂಟ್ಸು ಆ ಟಾಸ್ಕ್ ಗಳನ್ನ ಮಾಡ್ತಾರೆ ಅನ್ನೋದು ನನಗ್ ಅನಿಸ್ತಿದೆ. ಬಟ್ ಈ ಸೀಸನ್ ಅಲ್ಲಿ ಇನ್ನೂ ಬೆಸ್ಟ್ ಏನ್ ಗೊತ್ತಾ, ಕ್ವಾಟ್ಲೆಗಳು ಡಿಸೈನ್ ಕ್ವಾಟ್ಲೆ ಕೊಡ್ತಿದ್ದಾರೆ. ಅಂದ್ರೆ ನಮ್ಗೊಂಥರ ಅನ್ಸದೇ ಇಲ್ಲ, ನಾವ್ ಅಂದ್ಕೊಳಕ್ಕೆ ಆಗದೆ ಇರೋ ಲೆವೆಲ್ ಅವ್ರು ಬರೀ ಅವ್ರ ಫೆಲೋ ಕಂಟೆಸ್ಟೆಂಟ್ ಸಿಗಲ್ಲ,
ಜಡ್ಜ್ಗಳಿಗೆ ಸಿಕ್ಕಾಪಟ್ಟೆ ಕಾಟ ಅಂಡ್ ಕ್ವಾಟ್ಲೆ ಕೊಡ್ತಿದ್ದಾರೆ. ಸೊ ದಟ್ ಇಸ್ ಡೆಫಿನೆಟ್ಲಿ ನ್ಯೂ ದಿಸ್ ಸೀಸನ್, ಬಹಳ ಹೊಸದಾಗಿದೆ. ಅಂಡ್ ಯಾ, ಐ ಥಿಂಕ್ ನನ್ಗೆ ಇನ್ನೊಂದು ಏನಂದ್ರೆ, ನನ್ನ ಜೊತೆ ಇರುವಂತ ನನ್ನ ಕೋಚ್ ಕೌಶಿಕ್ ಶೆಫ್, ದ ಮ್ಯಾಡ್ ಶೆಫ್ ಅವರು, ಅವರ ಐ ಥಿಂಕ್ ನನಗೆ ಆಕ್ಚುಲಿ ಅವ್ರ ಬಗ್ಗೆ ತಿಳಿದ್ ಬಂದಿದ್ದು ಒಂದು ತಮಿಳ್ ಶೋ ಇಂದ. ಸೊ ಅಲ್ಲಿಂದ ನನ್ಗೆ ಕನ್ನಡಕ್ಕೆ ನಾನು ಅವ್ರ ಜೊತೆ ಕೋ ಜಡ್ಜ್ ಆಗಿ ಮಾಡ್ತಿದ್ದೀನಿ ಅಂತ ನನ್ನ ಫ್ರೆಂಡ್ಸ್ ಜೊತೆ ನಾನು ಹಂಚ್ಕೊಂಡಾಗ ಎಲ್ರಿಗೂ ಒಂದು ಎಕ್ಸೈಟ್ಮೆಂಟ್ ಸ್ಟಾರ್ಟ್ ಆಗೋಯ್ತು. ಬಿಕಾಸ್ ಹಿ ಸೋ ಲವ್ಡ್ ಅಂಡ್ ವಾಂಟೆಡ್ ಅಂಡ್ ಸೆಲೆಬ್ರೇಟೆಡ್ ಶೆಫ್ ಅವರು. ಆಕ್ಚುಲಿ ನಮ್ಮ ಕಂಟ್ರಿಯಲ್ಲಿ ಒನ್ ಆಫ್ ದ ಮೋಸ್ಟ್ ಸೆಲೆಬ್ರೇಟೆಡ್ ಶೆಫ್ ಕೌಶಿಕ್ ಸರ್. ಸೊ ಅಂಡ್ ಇಟ್ ಇಸ್, ನನ್ಗೆ ಅಡಿಗೆ ಬಗ್ಗೆ ಏನಂತೀರ, ಅಡಿಗೆ ಮಾಡೋದ್ರ ಬಗ್ಗೆ ನನಗೆ ಹೆಚ್ಚಿನ ಆಸಕ್ತಿ ಇಲ್ಲದೆ ಇದ್ರು ಅದ್ರ ಬಗ್ಗೆ ಕಲ್ತ್ಕೊಳ್ಳೋದಕ್ಕೆ ಬಹಳಷ್ಟು ಆಸಕ್ತಿ ಇದೆ. ಅಂಡ್ ಅಫ್ ಕೋರ್ಸ್ ಐ ಆಮ್ ಅ ಫುಡ್, ಐ ಲವ್ ಗುಡ್ ಫುಡ್, ಐ ಲವ್ ಫುಡ್ ವಿತ್ ರಿಚ್ ಫ್ಲೇವರ್ಸ್. ಸೊ ಅದು ಇಮ್ಯಾಜಿನ್ ಕಂಟ್ರಿಯ ಬೆಸ್ಟ್ ಶೆಫ್ ನಿಮ್ಗೆ ರೆಸಿಪಿಗಳನ್ನ ಹೇಳ್ಕೊಟ್ರೆ ಹೇಗಿರುತ್ತೆ ಅಂತ. ಸೊ ದಟ್ಸ್ ಮೈ ಕಂಪ್ಲೀಟ್ ಏನಂತೀರ, ಒಂದು ಹ್ಯಾಪಿ ಸ್ಯಾಟಿಸ್ಫೈಯಿಂಗ್ ಮೊಮೆಂಟ್ ಅಂದ್ರೆ ಕೌಶಿಕ್ ಸರ್ ಜೊತೆ ನಾನು ಡಯಸ್ ನ ಶೇರ್ ಮಾಡ್ತಿರೋದು. ಈಸ್ ಬ್ರಿಲಿಯಂಟ್. ಅವರು ಆಕ್ಚುಲಿ ಅವ್ರು ಎಷ್ಟು ಸ್ಟ್ರಿಕ್ಟ್ ಆಗಿ ಕಾಣಿಸ್ತಾರೆ, ಎಷ್ಟು ಏನಂತಾರ, ಕಂಟೆಸ್ಟೆಂಟ್ಸ್ ಗೆ ಡೆಫಿನೆಟ್ಲಿ ಈಸ್ ವೆರಿ ಸ್ಟ್ರಿಕ್ಟ್, ಬಟ್ ಅದೆಲ್ಲಾನು ಬಿಟ್ಟು ಅವರಲ್ಲಿ ಒಂದು ಲೆವೆಲ್ ಆಫ್ ಹುಚ್ಚುತನ ಇದೆ ಅಂತಾನೆ ಹೇಳ್ಬೋದು. ಬಿಕಾಸ್ ಹಿ ಈಸ್ ವೆರಿ ಅನ್ಕನ್ವೆನ್ಷನಲ್. ಸೊ ಐ ಥಿಂಕ್ ಅವರು ಲೈಫ್ ನ ಟ್ರೀಟ್ ಮಾಡುವಂತ ರೀತಿನೇ ಇಸ್ ವೆರಿ ಅನ್ಕನ್ವೆನ್ಷನಲ್, ಅಂಡ್ ದಟ್ ಇಸ್ ಸೋ ರಿಫ್ರೆಶಿಂಗ್ ಟು ಸಿ ವೆನ್ ಅ ಮ್ಯಾನ್ ಥಿಂಕ್ಸ್ ಲೈಕ್ ದಟ್. ಇಟ್ ಇಸ್ ಅಮೇಝಿಂಗ್. ಸೊ ಈಸ್ ಅ ಟೋಟಲ್ ಗ್ರೀನ್ ಫ್ಲಾಗ್. ಸೊ ಶೆಫ್ ಕೌಶಿಕ್ ಅವ್ರ ಜೊತೆಗೆ ನಾನು ಈ ಡಯಸ್ ನ ಶೇರ್ ಮಾಡ್ತಿದ್ದು ಇಸ್ ಅ ಬಿಗ್ ಡೀಲ್ ನನಗೆ, ಅಂಡ್ ಐ ಆಮ್ ಸೋ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದ ಶೋ ಅಲಾಂಗ್ ವಿತ್ ಕೌಶಿಕ್ ಸರ್. ಅಂಡ್ ಅಫ್ ಕೋರ್ಸ್ ನಾನು ಸುಷ್ಮಾ ಬಗ್ಗೆ ಮಾತಾಡ್ಬೇಕು. ಸುಷ್ಮಾ ಹ್ಯಾಸ್ ಬಿನ್ ಒನ್ ಆಫ್ ಮೈ ಫೇವ್ರೆಟ್ ಆಂಕರ್ಸ್ ಆಫ್ ಆಲ್ ಟೈಮ್. ಅವರು ನಮ್ಮ ಇಂಡಸ್ಟ್ರಿಗೆ ನಿಮ್ಮೆಲ್ರಿಗೂ ಹೊಸಬ್ರಲ್ಲ. ಅವರ ಎಲ್ಲಾ ಶೋಸ್ ನೋಡಿದಿರ, ಅವ್ರು ಮಾಡಿರುವಂತ ಸೀರಿಯಲ್ಸ್ ನೋಡಿದಿರ, ಸಿನಿಮಾಗಳನ್ನ ನೋಡಿದಿರ. ಅಂಡ್ ಅವ್ರನ್ನ ಟಿವಿಯಲ್ಲಿ ನೋಡೋವಾಗ ಎಷ್ಟ್ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಆದರೆ ಅಲ್ಲಿ ಕೂತು ಸುಷ್ಮಾ ಆಂಕರಿಂಗ್ ಮಾಡೋವಾಗ ಲೈವ್ ಅಲ್ಲಿ ನೋಡೋ ಮಜಾ ಇದೆಯಲ್ಲ, ಅದೇ ಬೇರೆ ಫ್ಲೇವರ್ ಅದು. ಅಂಡ್ ಸುಷ್ಮಾ ಇಸ್ ಅಫ್ ಕೋರ್ಸ್ ಒನ್ ಆಫ್ ಮೈ ಫೇವ್ರೆಟ್ ಆಂಕರ್ಸ್ ನನ್ಗೆ ಕನ್ನಡದಲ್ಲಿ. ಶಿ ಡಸ್ ಅ ಬ್ರಿಲಿಯಂಟ್ ಜಾಬ್. ಅಂಡ್ ಅಫ್ ಕೋರ್ಸ್ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ, ಶೂಟಿಂಗ್ ಅವರ್ಸ್ ಇಸ್ ಆಲ್ವೇಸ್ ವೆರಿ ಲಾಂಗ್. ಸೊ ನಾವ್ ಶೂಟ್ ಮಾಡ್ಬೇಕಾದ್ರೆ ಅವರ ಎನರ್ಜಿ, ಮೈ ಗಾಡ್, ಸುಷ್ಮನ್ ನೋಡಿ 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 ಐ ಆಮ್ ಲೈಕ್, ಓಕೆ ನಾನು ಹಿಂಗಿರ್ಬೇಕು, ನಾನು ಸುಷ್ಮನ್ ತರ ಮಾತಾಡ್ಬೇಕು, ನನಗೂ ಅಷ್ಟು ಎನರ್ಜಿ ಇರ್ಬೇಕು ಅಂತ ಅನ್ಸತ್ತೆ. ಸೊ ಯಾ, ಐ ಹ್ಯಾವ್ ಅ ಗ್ರೇಟ್ ಟೀಮ್. ಅಂಡ್ ಈ ಸತಿ ನಮ್ಗೆ ಕ್ವಾಟ್ಲೆ ಕೊಡುವಂತ ಕುಕ್ಸ್ ಕೂಡ ಇದ್ದಾರೆ. ಓಂ ಪ್ರಕಾಶ್ ಸರ್ ಇದ್ದಾರೆ, ಅಂಡ್ ನವಾಜ್ ಇದ್ದಾರೆ, ರಕ್ಷಿತಾ ಇದ್ದಾರೆ. ಸೊ ನಮ್ಮ ಬಿಗ್ ಬಾಸ್ ರಕ್ಷಿತಾ ಅವ್ರು ಇದ್ದಾರೆ. ಹಲವಾರು ನಮ್ಮ ಪುನೀತಾ ಇದ್ದಾರೆ. ಶಿ ಸೋ ಸ್ವೀಟ್ ಅಂಡ್ ಕ್ಯೂಟ್. ನನ್ ಪುನೀತಾ ಅವರು ನನ್ನಮ್ಮ ಸೂಪರ್ ಸ್ಟಾರ್ ಇಂದ ಪರಿಚಯ ಆಗಿರೋದು. ಸೊ ಅದಾದ ನಂತರ ಐ ಆಮ್ ಸೀಯಿಂಗ್ ಹರ್ ಇನ್ ದಿಸ್ ಶೋ ಅಂಡ್ ಶಿ ಸೋ ಗ್ರೇಸ್ಫುಲ್, ಸೋ ಬ್ಯೂಟಿಫುಲ್. ಅಂಡ್ ಅಫ್ ಕೋರ್ಸ್ ಮನೆ ಅಡಿಗೆ, ಒಳ್ಳೊಳ್ಳೆ ರೆಸಿಪಿಗಳ ಬಗ್ಗೆ ನಂಗೆ ಪುನೀತಾ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್. ಸೊ ಆ ರೀತಿ ನಂಗೆ ಹಲವಾರು ಜನ ಇದ್ದಾರೆ. ಅಫ್ಕೋರ್ಸ್ ನಿಮ್ ಎಲ್ಲರ ಪ್ರೀತಿಯ ಕರೀಬ್ ಬಸಪ್ಪ ಇದ್ದಾರೆ. ಸೊ ಸೂರಜ್ ಅವರಿದ್ದಾರೆ. ವಿ ಹ್ಯಾವ್ ಇಬ್ರು ಸೂರಜಸ್ ಇದ್ದಾರೆ. ಸೊ ಇಬ್ರು ಸೂರಜ್ ಇದ್ದಾರೆ. ನಮ್ಮ ತುಕಾಲಿ ಸಂತು ಇದ್ದಾರೆ. ಅಂಡ್ ಪ್ರಶಾಂತ್, ನಮ್ಮ ಬಕೆಟ್ ಪ್ರಶಾಂತ್ ಅವ್ರು ಇದ್ದಾರೆ. ಸೊ ಇಂತ ಎಲ್ಲ ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಸೊ ಇನ್ನೇನು ಒಂದ್ ಸ್ವಲ್ಪ ಹೊತ್ತಲ್ಲಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಸ್ಟಾರ್ಟ್ ಆಗ್ತಿದೆ. ಅಂಡ್ ಆಫ್ಟರ್ ಅ ರಿಯಲಿ ಲಾಂಗ್ ಟೈಮ್ ಕಲರ್ಸ್ ಕನ್ನಡಕ್ಕೆ ಜಡ್ಜ್ ಆಗಿ ನಾನ್ ಬರ್ತಾ ಇದ್ದೀನಿ. ನೀವ್ ಎಲ್ರು ಮಿಸ್ ಮಾಡದೆ ನೋಡ್ಬೇಕು. ರಾತ್ರಿ 9 ಗಂಟೆಗೆ, 9ರಿಂದ 11. ಸೊ ದಯವಿಟ್ಟು ಮಿಸ್ ಮಾಡದೆ ನೋಡಿ ಕ್ವಾಟ್ಲೆ ಕಿಚನ್ ಸೀಸನ್ 2. So just before I end this live, I'm going to take a few more questions and I'll get ready to watch Quatle Kitchen. Okay. So, okay, so ಹಲವಾರು ಪ್ರಶ್ನೆಗಳು ರಿಪೀಟ್ ಆಗಿದೆ. So I think I have answered most of the questions. Okay, let me see. Okay, there's some, ನಂಗೇನೋ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ. I'm not able to
properly see the comments. Let me see. Anta, yes. Okay, my comment is there. Okay, Appu 43129 or hi andidare. Hello. Hi. ಓಕೆ, ಜಯಕಾಳಿ ಅವರು ಶೋಗೋಸ್ಕರ ವೇಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಸೊ ಪ್ಲೀಸ್ ವಾಚ್, ಇನ್ನೇನೊಂದ್ ಸ್ವಲ್ಪ ಹೊತ್ತರಲ್ಲಿ ಬರ್ತಾ ಇದ್ದೆ. ಓಕೆ, ಇನ್ನೊಬ್ರು ಸೋ ಹ್ಯಾಪಿ ಟು ಸಿ ಯು ಆಫ್ಟರ್ ಅ ಲಾಂಗ್ ಗ್ಯಾಪ್ ಇನ್ ಕಲರ್ಸ್ ಕನ್ನಡ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಐ ಆಮ್ ವೆರಿ ಹ್ಯಾಪಿ ಟು ಬಿ ಬ್ಯಾಕ್ ಆನ್ ಕಲರ್ಸ್ ಬಿಕಾಸ್ ನನಗೆ ಟೆಲಿವಿಷನ್ ಅಂಡ್ ಟಿವಿ ಆಡಿಯನ್ಸ್ಗೆ ಒಂದು ಸಂಬಂಧ ಬೆಳೆಸಿದ್ದೆ ಕಲರ್ಸ್ ಕನ್ನಡ. ಸೊ ಕಲರ್ಸ್ ಕನ್ನಡ ಆಸ್ ಅ ಚಾನೆಲ್, ಆಸ್ ಅ ಟೀಮ್, ನನಗೆ ಬಹಳ ಮನ್ಸಿಗೆ ಹತ್ರವಾದಂತ ಒಂದು ಚಾನೆಲ್. ನನ್ನ ಬದುಕಿಗೆ, ನನ್ನ ಕೆರಿಯರ್ ಬದುಕಿಗೆ ಕಲರ್ಸ್ ತಂದುಕೊಟ್ಟ ಕಲರ್ಸ್ ಕನ್ನಡಗೆ ನಾನು ಸದಾ ಚಿರಋಣಿ. ಯಾಕಂದ್ರೆ ಐ ಸ್ಟಾರ್ಟೆಡ್ ಇನ್ ದ ಇಯರ್ 2021-22. ಆ ವರ್ಷದಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಕಲರ್ಸ್ ಜರ್ನಿ. ಸೊ ಐ ಥಿಂಕ್ ಕಲರ್ಸ್ ಕನ್ನಡ ಹಾಗೂ ವೀಕ್ಷಕರ ಆಶೀರ್ವಾದ ಅನ್ಸುತ್ತೆ, ಟಚ್ ವುಡ್, that everything is going colorful, smooth and wonderful. So thank you ಕಲರ್ಸ್ ಕನ್ನಡ. ನಿಮ್ಮ ಒಂದು ಆಗಿನ ಟೈಮಲ್ಲಿ ದ ವೇ ಯು ಆಲ್ ಸಪೋರ್ಟೆಡ್ ಮೀ, ದ ವೇ ಯು ಆಲ್ ಗಾಟ್ ಮೀ ಆನ್ ಬೋರ್ಡ್ ಅಂಡ್ ಮೇಡ್ ಮೀ ಅ ಪಾರ್ಟ್ ಆಫ್ ಕಲರ್ಸ್ ಕನ್ನಡ ಫ್ಯಾಮಿಲಿ, ಐ ಓ ಯು ಗೈಸ್ ಅ ಲಾಟ್. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನೊಂದ್ ಸ್ವಲ್ಪ ಹೊತ್ತರಲ್ಲಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಶುರು ಆಗ್ತಾ ಇದೆ. ಪ್ಲೀಸ್ ಸ್ಟೇ ಟ್ಯೂನ್ಡ್. ಇಟ್ ವಾಸ್ ಗ್ರೇಟ್ ಟಾಕಿಂಗ್ ಟು ಯು ಗೈಸ್. ಸೊ ಮತ್ತೆ ಲೈವ್ ಬರ್ತೀನಿ ನೆಕ್ಸ್ಟ್ ಟೈಮ್. ನಾನು ಸುಷ್ಮಾ ಜೊತೆ ಲೈವ್ ಬರ್ತೀನಿ ಅಂಡ್ ಕೌಶಿಕ್ ಸರ್ ಜೊತೆ ಲೈವ್ ಬರ್ತೀನಿ. ಸೊ ದೆಲ್ ಬಿ ಅ ಲಾಟ್ ಮೋರ್ ಕ್ವಾಟ್ಲೆ ವಿತ್ ದ ಜಡ್ಜಸ್ ಅಂಡ್ ದ ಹೋಸ್ಟ್. ಸೊ ಇನ್ನೂ ಜಾಸ್ತಿ ಗಲಾಟೆ ಮಾಡೋಣ, ಇನ್ನೂ ಜಾಸ್ತಿ ಕ್ವಾಟ್ಲೆಗಳು ಕೊಡೋಣ, ಇನ್ನೂ ಜಾಸ್ತಿ ಮಜಾ ಮಾಡೋಣ. ಮಿಸ್ ಮಾಡ್ದೆ ನೋಡಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಇವತ್ತು ರಾತ್ರಿ ಇಲ್ಲ. ಬಾಯ್ ಬಾಯ್.